ಹಾಯ್ ಫ್ರೆಂಡ್ಸ್, ಕೆಲಸ ಸಿಗ್ತಿಲ್ಲ ಅನ್ನೋ ಟೆನ್ಷನ್ನ, ಅಯ್ಯೋ ನಾನು ಓದೇ ಇಲ್ವಲ್ಲಪ್ಪ ಯಾವ ಕೆಲಸ ಕೊಡ್ತಾರೆ ಅನ್ನೋ ಭಯನ, ಅಯ್ಯೋ ನನಗೆ ಕನ್ನಡ ಮಾತ್ರ ಬರುತ್ತೆ ಇವಾಗೆಲ್ಲ ಇಂಗ್ಲೀಷ್ದೇ ಏನು ಮಾಡೋದು ಅನ್ನೋ ಚಿಂತೆನ, ಸ್ಟೂಡೆಂಟ್ಸ್ ಆಗಿದ್ದರೆ ಅಯ್ಯೋ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ ಅನ್ನೋ ಭಯನ, ಅಯ್ಯೋ ನನಗಿನ್ನು 16 ವರ್ಷ ಯಾರು ಕೆಲಸ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕಲ್ಲ, ಆದರೆ ಆಗ್ತಿಲ್ವಲ್ಲ ಏನು ಮಾಡೋದು ಅಂತ ಕೊರಗ್ತಾ ಇದ್ದೀರಾ. ಡೋಂಟ್ ವರಿ ಫ್ರೆಂಡ್ಸ್, ಅದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್. ನಾನಿವತ್ತು ಈ ವಿಡಿಯೋದಲ್ಲಿ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ನ ಕೊಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಹಾರೈಸಿ ಫ್ರೆಂಡ್ಸ್. ನಾನಿವತ್ತು ನಿಮಗೆಲ್ಲ ಮನೆಯಲ್ಲೇ ಕುಳಿತು ಹೇಗೆ ಹಣ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್. ಏನಿಲ್ಲ, ಇದು ತುಂಬ ಸಿಂಪಲ್ ವರ್ಕ್. ನೀವೆಲ್ಲ ನೋಡ್ತಿದ್ದೀರಲ್ಲ, ಈ ಹೊಸ ಶರ್ಟ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಆ ಶರ್ಟ್ಸಲ್ಲಿ ಟ್ಯಾಗ್ ಕೂಡ ಇರುತ್ತೆ. ಮತ್ತು ಹೊಸ ಡ್ರೆಸ್ಸಸ್ ತೊಗೊತೀರಾ, ಸ್ಯಾರೀಸ್ ತೊಗೊತೀರಾ, ಮೆಟೀರಿಯಲ್ಸ್ ಎಲ್ಲ ತೊಗೊತೀರಾ, ಅದರಲ್ಲಿ ಟ್ಯಾಗ್ಸ್ಗಳು ಹಾಕಿರ್ತಾರೆ. ಆ ಟ್ಯಾಗ್ಸ್ನ ಜಸ್ಟ್ ರೆಡಿ ಮಾಡಿಕೊಡೋದು. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್. ನಿಮಗೆ ಜಸ್ಟ್ ಒಂದು ನಾಟ್ ಹಾಕಕ್ಕೆ ಕೂತಿದ್ರೆ ಸಾಕು. ನಾಟ್ ಅಂದರೆ ಗೊತ್ತಲ್ಲ, ಜಸ್ಟ್ ಒಂದು ಗಂಟು ಅಷ್ಟೇ. ಅವರೇ ಮೆಟೀರಿಯಲ್ ಕೂಡ ನಮಗೆ ಸಪ್ಲೈ ಮಾಡ್ತಾರೆ. ಹತ್ರದಲ್ಲಿದ್ದರೆ ನೀವೇ ಕೂಡ ಹೋಗಿ ತೊಗೊಂಡು ಬಂದು ಮನೇಲಿ ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ಕಂಪ್ಲೀಟ್ ಮಾಡಿ ತೊಗೊಂಡೋಗಿ ಕೊಟ್ಟರೆ ಆಯಿತು. ದಿನಕ್ಕಾದರೂ ಆಯಿತು, ಅಥವಾ ಒಂದು ವಾರಕ್ಕೊಮ್ಮೆ ಆದರೂ ಕೊಡಿ, ಅಥವಾ ತಿಂಗಳಿಗೊಮ್ಮೆನಾದರೂ ಕೊಡಿರಿ. ನಿಮಗೆ ಸ್ಪಾಟಲ್ಲೇ ನೀವು ಎಷ್ಟು ಮಾಡಿರ್ತೀರ ಪೀಸ್ ವರ್ಕ್ಗೆ ಅಷ್ಟು ಕೌಂಟ್ ಮಾಡಿ ನಿಮಗೆ ಪೇಮೆಂಟ್ನ ಕೊಟ್ಬಿಡ್ತಾರೆ. ಸಿಂಪಲ್ ಫ್ರೆಂಡ್ಸ್. ನಾನಿವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಥರ ನೀವು ದಿನಕ್ಕೆ ಎಷ್ಟು ಪೀಸ್ ವರ್ಕ್ ಬೇಕಾದರೂ ಮಾಡ್ಬೋದು. ಫ್ರೀ ಟೈಮಲ್ಲಾದರೂ ಮಾಡ್ಬೋದು, ಅಥವಾ ಪಾರ್ಟ್ ಟೈಮಲ್ಲಾದರೂ ಮಾಡ್ಬೋದು. ಮಕ್ಕಳಿರೋರು ಮಕ್ಕಳು ಬಿಡ್ತಿಲ್ಲಪ್ಪ, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಡಿ. ಈಸಿಯಾಗಿ ಮನೇಲೇ ಮಾಡ್ಬೋದು. ಮಕ್ಕಳು ಮನೇಲಿ ಮಲ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ನೀವು ಆ ಸಮಯನ ಯೂಸ್ ಮಾಡಿಕೊಂಡು ಆ ಟೈಮಲ್ಲಿ ನಿಮ್ಗೆ ಎಷ್ಟು ಪೀಸ್ ವರ್ಕ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ಬೋದು. ನೀವು ಒಬ್ಬರೇ ಮಾಡೋಕ್ಕಾಗುತ್ತಾ, ಅಥವಾ ನಿಮ್ಗೆ ಹೆಲ್ಪ್ ಬೇಕು ಅಂತ ಅಂದರೆ ನಿಮ್ಮ ಮನೇಲಿ ನಿಮ್ಮ ಅತ್ತೆನೋ ಅಥವಾ ನಿಮ್ಮ ನಾದಿನಿನೋ ಯಾರಿರ್ತಾರೆ, ನೀವೇ ಮಾಡಬೇಕು ಅಂತ ಏನಿಲ್ಲ. ಜೆಂಟ್ಸು ಕೂಡ ಮಾಡ್ಬೋದು, ಅಥವಾ ಹುಡುಗರು ಇರ್ತಾರೆ, ದೊಡ್ಡವರು, ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ ಮನೇಲಿ. ಎಲ್ಲರೂ ಕೆಲಸ ಕಾಲೇಜ್ಗೆ ಹೋಗಿದ್ದು ಬಂದಿರ್ತಾರೆ, ಮನೇಲಿ ಸುಮ್ಮನೆ ಕೂತಿರ್ತಾರಲ್ವ, ಆ ಫ್ರೀ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು. ಅವಾಗ ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಹೊರಗಡೆ ಹೋಗಬೇಕು ಅನ್ನೋ ಟೆನ್ಷನ್ ಇರಲ್ಲ. ನಿಮಗೆ ಗೊತ್ತಿದೆಯಲ್ಲ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂಥವ್ರ ಜೀವನ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಕೆಲಸ ಸಿಕ್ಕಿದ್ರೆ ಒಂಥರ ಪ್ರಾಬ್ಲಮ್ಮು, ಅಥವಾ ಮನೆಯಲ್ಲಿದ್ದರೆ ಇನ್ನೊಂದು ಥರ ಪ್ರಾಬ್ಲಮ್ಮು. ಎಲ್ಲರ ಹತ್ರನೂ ಮಾತು ಕೇಳಬೇಕಾಗುತ್ತೆ ನಾವು. ಇದಕ್ಕೆ ನಾವು ಯಾರ ಹತ್ರನೂ ಏನು ಮಾತು ಕೇಳಬೇಕಾಗಿಲ್ಲ ಫ್ರೆಂಡ್ಸ್. ನೀವೇ ನಿಮ್ಮ ಸ್ವತಃ ನಿಮಗೆಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಸಿಂಪಲ್ ಫ್ರೆಂಡ್ಸ್. ಇದೆಲ್ಲ ನಾನು ನಿಮಗೆ ಇದನ್ನು ಯಾವ ಥರ ಬೇಕೋ ಆ ಥರ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಪೆನ್ ಬೇಡ, ಪೇಪರ್ ಬೇಡ, ಅಥವಾ ಫೋನ್ ಬೇಡ, ಇಂಟರ್ನೆಟ್ ಬೇಡ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂತ್ಕೊಂಡು ಈ ಕೆಲಸನ ಮಾಡ್ಬೋದು. ನಾನು ನಿಮಗೆ ಅದ್ರ ಬಗ್ಗೆ ಒಂದು ಡೆಮೋ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡ್ತಾ ಇದ್ದಾರಲ್ಲ, ಈ 2 ಕಾರ್ಡ್ಗಳು, ಮತ್ತು ಆ ಕಾರ್ಡಲ್ಲಿ 2 ಹೋಲ್ಸ್ ಇರುತ್ತೆ, ಮತ್ತು ಒಂದು ಥ್ರೆಡ್ ಕೊಡ್ತಾರೆ ಅವರೇ ಕೂಡ. ಜಸ್ಟ್ ಆ ಹೋಲ್ಗೆ ಆ ಥ್ರೆಡ್ನ ಪೋಣಿಸಿ ಒಂದು ನಾಟ್ ಹಾಕೋದು, ಫಿನಿಶ್. ಅಲ್ಲಿಗೆ 1 ಪೀಸ್ ಆಯಿತು. ಅದೇ ಥರ ನೀವು ಈ ಥರ ಎಷ್ಟು ಪೀಸ್ ವರ್ಕ್ ಮಾಡ್ಬೋದು ಹೇಳಿ ದಿನಕ್ಕೆ. ನಿಮ್ಮ ಫ್ರೀ ಟೈಮಲ್ಲೆಲ್ಲ ಕೂತ್ಕೊಂಡು ಮಾಡ್ಬೋದು ನೀವು. ಜಸ್ಟ್ ಇವಾಗ 1 ಅವರ್ ಟೈಮ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ಕೂತ್ಕೊಂಡು ಸ್ವಲ್ಪ ಮಾಡ್ತೀರಾ. ಆಮೇಲೆ ಮತ್ತೇನೋ ಕೆಲಸ ಮಾಡಬೇಕಿರುತ್ತೆ, ನೀವು ಅದನ್ನು ಅಲ್ಲಿಗೆ ಒಂದು ಸೈಡಲ್ಲಿ ಇಟ್ಟು ಮತ್ತೆ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬಂದು ಕೂತ್ಕೊಂಡು ಅದನ್ನು ತೊಗೊಂಡು ಮತ್ತೆ ಕಂಪ್ಲೀಟ್ ಮಾಡ್ಬೋದು. ಹೀಗೆ ನೀವು ಫ್ರೀ ಟೈಮ್ ಯಾವಾಗೆಲ್ಲ ಸಿಗುತ್ತೆ ಆವಾಗೆಲ್ಲ ಕೂತ್ಕೊಂಡು ಮಾಡ್ತಾ ಬರ್ಬೋದು ಫ್ರೆಂಡ್ಸ್. ದಿನಕ್ಕೆ ನೀವೇ ಕೌಂಟ್ ಮಾಡಿ. ಈ ಥರ 1 ಪೀಸ್ ಅಂದರೆ ನಿಮ್ಗೆ ಎಷ್ಟು ಸಾಧ್ಯ ಮಾಡ್ಬೋದು, ಎಷ್ಟು ಪೀಸ್ ಮಾಡ್ಬೋದು. ದಿನಕ್ಕೆ ನೀವು ಯೋಚನೆ ಮಾಡ್ತಾ ಹೋದರೆ ಅದ್ರ ಬಗ್ಗೆ 1000ಕ್ಕಿಂತ ಹೆಚ್ಚು ದುಡಿಬೋದು. ದಿನಕ್ಕೆ 1000 ಅಂದರೆ ತಿಂಗಳಿಗೆ ಎಷ್ಟಾಯಿತು ನಿಮಗೆ? 30,000 ಆಗೋಯಿತು. ಅದು ಜಸ್ಟ್ ನಾನು ಬಾಯಿ ಮಾತಿಗೆ ಹೇಳ್ತಾ ಇರೋದು. 1,000 ಅಂತ ನೀವು 2,000ನಾದ್ರು ಮಾಡ್ಬೋದು, 3,000ನಾದ್ರು ಮಾಡ್ಬೋದು. ಅದು ನಿಮ್ಮ ಕೆಪಾಸಿಟಿ ಫ್ರೆಂಡ್ಸ್. ನೀವು ಒಬ್ಬರೇ ಮಾಡಬೇಕಂತ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ತುಂಬ ಸಿಂಪಲ್ ವರ್ಕು ಫ್ರೆಂಡ್ಸ್. ಇದೇ ಥರ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬಾಯ್.